ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬೆಳಗಾವಿ ಬೇಮ್ಸ್ ಆಸ್ಪತ್ರೆಯ ಕರ್ಮಕಾಂಡ ಅಗದಷ್ಟು ಬಯಲಾಗ್ತಾ ಇದೆ. ಬಡವರ ಪಾಲಿನ ಮರಣ ಮೃದಂಗ ಆಯ್ತಾ ಈ ಆಸ್ಪತ್ರೆ? ಘಟಾನುಘಟಿ ರಾಜಕಾರಣಿಗಳು ಇಲ್ಲಿದ್ರು ಯಾರಿಗೂ ಕೂಡ ಈ ಆಸ್ಪತ್ರೆಯ ಬಗ್ಗೆ ಗಮನ ಇಲ್ವಾ ಹಾಗಿದ್ರೆ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಹೊಸ ಜೀವವೊಂದಕ್ಕೆ ಜನ್ಮ ನೀಡಿ ತಾಯ್ತನದ ಸಾರ್ಥಕತೆಯನ್ನ ಅನುಭವಿಸಬೇಕೆಂಬಂತಹ ಜೀವವೊಂದು ನೊಂದಿದೆ. ಮಹದಾಸೆಯಿಂದ ಗರ್ಭಿಣಿಯೊಬ್ಬಳು ಆಸ್ಪತ್ರೆಯ ಮೆಟ್ಟಿಲು ಹತ್ತೋದು ಅತೀವ ಭರವಸೆಯಿಂದ. ಆದ್ರೆ ಬೆಳಗಾವಿಯ ಬೇಮ್ಸ್ ಆಸ್ಪತ್ರೆಯಲ್ಲಿ ನಡೆದಂತಹ ಈ ಘನಘೋರ ದುರಂತವು ಆ ನಂಬಿಕೆಯನ್ನ ಅಕ್ಷರಶಃ ಊಟು ಹಾಕಿದೆ. ಜೀವದಾತನಾಗಬೇಕಾಗಿದ್ದ ಆಸ್ಪತ್ರೆಯು ಇಂದು ಬಡವರ ಪಾಲಿನ ಜೀವ ಭಕ್ಷಕನಾಗಿ ಮಾರ್ಪಟ್ಟಿದೆಯಾ? ಆ ಯುವತಿಯ ಪಾಲಿಗೆ ಬೇಮ್ಸ್ ಆಸ್ಪತ್ರೆಯ ಗೋಡೆಗಳು ಮೃತ್ಯುವಿನ ಕೂಪಗಳಾದವು. ಇದು ಕೇವಲ ಒಂದು ವೈದ್ಯಕೀಯ ವಿಫಲತೆ ಅಲ್ಲ, ಇದು ವ್ಯವಸ್ಥೆಯ ಕ್ರೂರ ನಿರ್ಲಕ್ಷ್ಯದ ಪರಾಕಾಷ್ಠೆ. ಅವಾಗೆಲ್ಲ ಆರಾಮಿತ್ರಿ, ಅದು BP ಕಮ್ಮಿ ಆಗಲಿ ಆಮೇಲೆಲ್ಲ ಮಾಡ್ಕೋತ ಹೊಂದ್ಕೊಂತ ಬಂದ್ರಿ. ಇಲ್ಲಿ ಮಟ್ಟಾರಿ ಇಲ್ಲಿ ಬಂದ್ ಏನ್ ರೆಸ್ಪಾನ್ಸ್ ಮಾಡ್ಲಿಲ್ರಿ ಅವ್ರು, ಕೇರ್ಲೆಸ್ ಮಾಡ್ರಿ, ಮಾಡ್ಕೋತ ಬಂದ್ರಿ. ಬೇಮ್ಸ್ ಆಸ್ಪತ್ರೆಯಲ್ಲಿ ನಡೆದಂತಹ ಈ ದುರಂತದ ಕಾಲಸೂಚಿಯನ್ನ ಗಮನಿಸಿದ್ರೆ ಅಲ್ಲಿನ ಸಿಬ್ಬಂದಿಗಳ ಬೇಜವಾಬ್ದಾರಿತನ ಎದೆ ಝಲ್ಲನ್ಸುತ್ತೆ. ರೋಗಿಯಾಗಿ ಈರಮ್ಮ ಅನ್ನುವಂತಹ ಗರ್ಭಿಣಿ ದಾಖಲಾಗಿದ್ದು ಏಪ್ರಿಲ್ 10ರಂದು ಮಧ್ಯಾಹ್ನ 12 ಗಂಟೆಗೆ. ಮಧ್ಯಾಹ್ನದಿಂದ ರಾತ್ರಿವರೆಗೂ ಅಂದ್ರೆ ಸರಿಸುಮಾರು 13 ಗಂಟೆಗಳ ಕಾಲ ಆಕೆ ಮರಣ ಯಾತನೆಯನ್ನ ಅನುಭವಿಸ್ತಾ ಇದ್ರು. ಯಾವುದೇ ಸೂಕ್ತ ಚಿಕಿತ್ಸೆಯನ್ನ ನೀಡದೆ ನಿರ್ಲಕ್ಷಿಸಲಾಗಿದೆ ಅನ್ನುವಂತಹದ್ದು ಕುಟುಂಬದ ಗಂಭೀರ ಆರೋಪ. ಇನ್ನು ಈ ಸುದೀರ್ಘ ಅವಧಿಯಲ್ಲಿ ವೈದ್ಯಕೀಯ ಲೋಕವೇ ಮೌನಕ್ಕೆ ಶರಣಾದಂತಿತ್ತು. ಅಂತಿಮ ಕ್ಷಣ ಸಕಾಲಕ್ಕೆ ಚಿಕಿತ್ಸೆ ಸಿಗದ ಪರಿಣಾಮವಾಗಿ ಏಪ್ರಿಲ್ 11ರ ಮಧ್ಯರಾತ್ರಿ 1:30ಕ್ಕೆ ಆಕೆ ಮತ್ತು ಆಕೆಯ ಹೊಟ್ಟೆಯಲ್ಲಿ ಇದ್ದಂತಹ ಮಗು ಕೊನೆಯುಸಿರನ್ನಿದ್ದಾರೆ. ದಾಖಲಾದ ಕ್ಷಣದಿಂದ ಸಾವಿನವರೆಗೂ ಕಳೆದಂತಹ ಆ 13 ಗಂಟೆಗಳು ಆಸ್ಪತ್ರೆಯ ಆಡಳಿತ ಮಂಡಳಿಯ ಪಾಲಿಗೆ ಕೇವಲ ಸಮಯ ಆಗಿರಬಹುದು. ಆದ್ರೆ ಆ ಬಡ ಕುಟುಂಬಕ್ಕೆ ಅದು ಸಾವಿನೊಂದಿಗಿನ ಹೋರಾಟವಾಗಿತ್ತು. ಅವ್ರು ಯಾವ್ದಾರ ರೆಸ್ಪಾನ್ಸ್ ಮಾಡಲ್ರಿ. ಅವ್ರ ನಮ್ ಡೆತ್ ಆದ್ಮೇಲ್ರಿ ನನ್ನ ಸೈಟ್ ತಗೊಂಡಾರ್ರಿ, ಉಸುನು ಬೇಡ ಅಂತೇಳಿ ಇದು ಮಾಡ್ಯಾರ ನೋಡ್ರಿ. ಈಗ ಡೆತ್ ಆದಿಂದ ಹೇಳ್ಯಾರ ನಂಗೆ, ಅಷ್ಟಮಟ ಏನು ಹೇಳ್ರಿ, ಉಸುನು ಬೇಡ. ಸಾವು ಸಂಭವಿಸ್ತಾ ಇದ್ದಂತೆಯೇ ಆಸ್ಪತ್ರೆಯ ಮುಂದೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತು. ನೊಂದ ಕುಟುಂಬದವರ ಆಕ್ರೋಶದ ಕಟ್ಟೆ ಒಡೆದಾಗ ಪೊಲೀಸರು ಹಸ್ತಕ್ಷೇಪ ಮಾಡಬೇಕಾಯಿತು. APMC ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಈ ಘಟನೆಯ ತನಿಖೆಗೆ ಹಿರಿಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಆಸ್ಪತ್ರೆಗಳು ರೋಗಿಗಳಿಗೆ ಸಾಂತ್ವನ ನೀಡುವ ಬದಲಾಗಿ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಗಸ್ತು ತಿರುಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಮೇಲಿನ ನಂಬಿಕೆ ಏನಿದೆ ಅದು ಸಂಪೂರ್ಣವಾಗಿ ಕುಸಿದಿರೋದಕ್ಕೆ ಸಾಕ್ಷಿಯಾಗಿದೆ. ಬೆಳಗಾವಿ ಬೇಮ್ಸ್ನಲ್ಲಿ ನಡೆದಂತಹ ಈ ಕ್ರೌರ್ಯವು ಸಾರ್ವಜನಿಕ ಆರೋಗ್ಯ ಕೇಂದ್ರಗಳಲ್ಲಿ ಸತ್ತು ಹೋಗಿರುವಂತಹ ಹೊಣೆಗಾರಿಕೆಯನ್ನ ಎತ್ತಿ ತೋರಿಸ್ತಾ ಇದೆ. ವೈದ್ಯರ ಮತ್ತು ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ 2 ಅಮಾಯಕ ಜೀವಗಳು ಬಲಿಯಾಗಿದ್ರು ವ್ಯವಸ್ಥೆಯು ಮೌನವಾಗಿರೋದು ಅನ್ಯಾಯದ ಪರಮಾವಧಿ. ಮಗು ಡೆತ್ ಆಗೈತೆ ಸರ್, 2 ಡೆತ್ ಆಗ್ಯಾರ. ಆತ ರಾತ್ರಿ 1 ಸುಮಾರು. ಅವಾಗ ನಾನು ಎಬ್ಬಿಸ್ಕೊಂಡು ಸಹಿ ಮಾಡಿಸ್ಕೊಂಡಾರ ಅವ್ರು. ಅಲ್ಲಿ ಮಟ ಏನು ನನ್ನ ಕಡೆ ಸಹಿ ಮಾಡಿಸ್ಕೊಂಡು ಏನು ಮಾಡಿಸೋದಿಲ್ಲ. ಇವ್ರು ಹೇಳಕದೆಲ್ಲ ಕೇರ್ಲೆಸ್ ಮಾಡ್ಕೊಂತ ಹೋಗ್ಯಾರ ಅವ್ರು. ಬಡವರ ಜೀವಕ್ಕೆ ಈ ದೇಶದಲ್ಲಿ ಬೆಲೆಯೇ ಇಲ್ವಾ ಹಾಗಿದ್ರೆ? ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳು ಕೇವಲ ಕಲ್ಲು ಸಿಮೆಂಟ್ನ ಕಟ್ಟಡಗಳಾದ್ರೆ ಜನರ ಜೀವ ಉಳಿಸುವಂತಹ ಸಂಜೀವಿನಿ ಆಗೋದು ಯಾವಾಗ? ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗದ ಹೊರತು ಇಂತಹ ಘೋರ ದುರಂತಗಳಿಗೆ ಕೊನೆಯೇ ಇರೋದಿಲ್ಲ.
ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರ ಪ್ರಾಣಕ್ಕೆ ನ್ಯಾಯ ಸಿಗೋದು ಯಾವಾಗ ಅಂತ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.